ಆ ಪೊಲೀಸ್ ಅಧಿಕಾರಿ ನಿಮ್ಮ ಬಕೇಟ, ಆ DYSP ನಿಮ್ಮ ಬಕೇಟ. ಸರ್ಕಾರ ಆ DYSPಗೆ ಸಂಬಳ ಕೊಡೋದಿಲ್ವಾ? ಯಾರು ಹೇಳಿದವರು ಆ DYSPಗೆ ಅದನ್ನು ಮರ ತೆಗೆಸಲಿಕ್ಕೆ? ಯಾರು ಆದೇಶ ಕೊಟ್ಟವರು? ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ರ? ಜಿಲ್ಲಾಧಿಕಾರಿ ಹೇಳಿದ್ರ? ತಹಶೀಲ್ದಾರ್ ಹೇಳಿದ್ರ? ಅಥವಾ ಅವ್ರು ಹೇಳಿದ್ರು ಸಹ ನನಗೊಂದು ಮಾಹಿತಿ, ಏನಾದ್ರು ಒಬ್ಬ ರೈತನಿಗೆ ನನಗೆ ಒಂದು ಮಾಹಿತಿ ಇತ್ತಾ? ನೋಡಿ, ನೀವು ರಸ್ತೆ ಮಾಡಲಿಕ್ಕೆ ನಿಮಗೆ ತೊಂದರೆ ಕೊಡ್ತಾ ಇದ್ದೀರಾ, 16 ಬಾರಿ ಸರ್ವೆ ಮಾಡಿದ್ದೀವಿ, ನೀವು ಸರ್ಕಾರಿ ಜಾಗದಲ್ಲಿ ತೆಂಗಿನ ಮರ ಹಾಕಿದ್ದೀರಾ, ನೀವು ರಸ್ತೆ ಮಾಡಲಿಕ್ಕೆ ಅಡ್ಡಿ ಮಾಡೋದ್ರಿಂದ ನಿಮ್ಮ ಮೇಲೆ ಕ್ರಮ ತಗೊಂತೀವಿ, ಅಥವಾ ನಿಮ್ಮ ತೋಟನ ನಾಶ ಮಾಡ್ತೀವಿ, ನಾವು ವಶಪಡಿಸ್ಕೊತೀವಿ. ಏನಾದ್ರು ಒಂದು ನೋಟಿಸು, ಏನಾದ್ರು ಒಂದು ಕೊಡಬೇಕಲ್ವ ನನಗೊಂದು ನೋಟಿಸು. ನಾನು ಮೈಸೂರಲ್ಲಿದ್ದೀನಿ, ಏಕಾಏಕಿ ಹೋಗಿ ಪೊಲೀಸ್ ರಿಸರ್ವ್ ತೊಗೊಂಡು ತೋಟನ ನೀನು ಲೂಟಿ ಮಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವಾ? ಸರ್ಕಾರ ನಿನಗೆ ಅಧಿಕಾರ ಕೊಟ್ಟಿರೋದು ಇದಕ್ಕೇನಾ? ಪೊಲೀಸ್ ಅಂತಂದರೆ ಒಂದು ಗೌರವ ಇದೆ. ನಿಮ್ಮಂಥ ಅಯೋಗ್ಯರಿಂದ, ನಿಮ್ಮಂಥ ರಾಜಕೀಯ ಚೇಲಗಳಿಂದ 4 ಜನ ಬೆಲೆ ಕೊಡದಂಗಾಗಿರುವಂಥದ್ದು. ಮಾನ್ಯ ರವಿಶಂಕರ್ ಅವರೇ, ನಾನು ಏಕಾಏಕಿ ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಧ್ಯಕ್ಷನಾಗಿದ್ದೆ. ನೀವು 2ನೇ ಬಾರಿ ಆಯ್ಕೆಯಾಗಿದ್ದಾಗ ಒಂದೇ ಸೂರಿನಡಿ 5 ವರ್ಷ ನಾವಿಬ್ಬರು ಸೇವೆ ಮಾಡಿದ್ದೀವಿ. ನಾವು ನಿಮ್ಮ ಹತ್ರ ಚೆನ್ನಾಗಿದ್ವಿ, ನಾವು ನಿಮ್ಮನ್ನು ಪ್ರೀತಿಯಿಂದನೇ ಕಾಣ್ತಿದ್ವಿ. ನಿಮ್ಗೆ ವಿರುದ್ಧವಾಗಿ ನಾನು ಯಾವತ್ತೂ ರವಿಶಂಕರ್ ಸರಿ ಇಲ್ಲ, ಸಾರಾ ಮಹೇಶ್ ಓಟ್ ಹಾಕಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ಸಾರಾ ಮಹೇಶ್ ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿದ್ದೆ ಅಷ್ಟೇ. ಅಂಥದ್ರಲ್ಲಿ ನೀವು ಗೆದ್ದ ಒಂದೇ ತಿಂಗಳಿಗೆ ಏನು ಮಾಡಿದ್ರೆ, ನಾನು ನನ್ನ ಸ್ವಂತ ತೋಟದಲ್ಲಿ ನನ್ನ ಪಕ್ಕದ ಗ್ರಾಮಕ್ಕೆ ನೀರಿಲ್ಲ ಅಂಥೇಳಿ 6 ತಿಂಗಳು ಪೈಪ್ ಲೈನ್ ಮಾಡಿ ನನ್ನ ತೋಟದಿಂದ ಆ ಗ್ರಾಮಕ್ಕೆ ನಾನು ನೀರು ಕೊಟ್ಟಿದ್ದೆ. ನೀವು ಗೆದ್ದ ಒಂದೇ ತಿಂಗಳಲ್ಲೇ ಆ ತೋಟದಲ್ಲಿರುವಂಥ ಪವರ್ನ ನೀವು ಕಟ್ ಮಾಡಿಸಿದ್ರಿ. ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗೋದಿಲ್ವಾ? ಹೇಳಿದ್ರಿ ವಿಧಾನಸೌಧದಲ್ಲಿ ನನ್ನ ಸಾಲಿಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ. ಯಾವಾಗ ನಿಮಗೆ ಸಾಲಿಗ್ರಾಮದಲ್ಲಿ ಅಭಿಮಾನ ಉಕ್ಕಿ ಹರಿದ್ಬಿಟ್ಟಿದೆ? ನೀವು 2 ಸಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 1 ಲಕ್ಷದ ಅನುದಾನವನ್ನು ನೀವು ಸಾಲಿಗ್ರಾಮಕ್ಕೆ ಕೊಟ್ಟಿಲ್ಲ. ಈ ಶಾಸಕರಾಗಿ ನೀವು ಯಾವುದೇ ಹೊಸದಾಗಿ ಅನುದಾನವನ್ನು ನೀವು ಸಾಲಿಗ್ರಾಮಕ್ಕೆ ನೀವು ತಂದು ಕೊಟ್ಟಿಲ್ಲ. ಬರೀ ಬುರುಡೆ ಬಿಟ್ಟುಕೊಂಡು 500 ಕೋಟಿ ನಾನು ಅನುದಾನವನ್ನು ತಂದಿದ್ದೀನಿ ಅಂತ ಸರ್ಕಲಲ್ಲೇ ನೀವು ನಾಮಫಲಕ ಹಾಕಿದ್ರಿ. 500 ಕೋಟಿ ನಾನು ಅನುದಾನ ತಂದಿದ್ದೀನಿ, 500 ಕೋಟಿ ಅನುದಾನ ತಂದಿದ್ದೀನಿ ಅಂತ ಸರ್ಕಲಲ್ಲಿ ನಾಮಫಲಕ ಹಾಕಿದ್ರಿ, ಫ್ಲಕ್ಸ್. ಅದೇ ನೀವು ಸಾಲಿಗ್ರಾಮದಲ್ಲಿ ಇವತ್ತು ರಸ್ತೆ ಏನು ಮಾಡ್ತಿದ್ದಾರೆ, ಆ ರಸ್ತೆಯಿಂದ ಕೆಳಗಡೆ ಗ್ರಾಮದ ಸ್ಮಶಾನ. ಇವತ್ತು ರಸ್ತೆ ಎತ್ತರವಾಗಿ ಸ್ಮಶಾನಕ್ಕೆ ಜನರು ಶವವನ್ನು ತೊಗೊಂಡೋಕ್ಕಾಗದೆ ಜಾರಿ ಬೀಳ್ತಿದ್ದಾರೆ. ಅದಕ್ಕೆ 2 ಅಡಿ ಮಣ್ಣು ಹಾಕೊಡಿ ಅಂತ ಸಾಲಿಗ್ರಾಮದ ಜನತೆ ಕೇಳಿದ್ರು. ನಿಮ್ಮನ್ನ ಹಾಕ್ಕೊಟ್ರ? ನೀವು ಬರೀ 2 ಅಡಿ ಮಣ್ಣು ಹಾಕೊಡಿ ಅಂತ. ನಿಮಗೆ ಸಾಲಿಗ್ರಾಮದ ಮೇಲೆ ಕಾಳಜಿ ನಿಮಗೆ ಉಕ್ಕಿ ಹರಿದು ಬಿಡುತ್ತೆ. ನಿಮಗೆ ನಾಚಿಕೆ ಆಗೋದಿಲ್ವ? ನಿಮಗೆ ಮಾನ್ಯ ರವಿಶಂಕರ್ ಅವರೇ, ನೀವು ಸುಮ್ಮನೆ ವಿಧಾನಸೌಧಕ್ಕೆ ಹೋಗಿ ಈ ಥರ ಸುಳ್ಳು ಆಪಾದನೆಯನ್ನು ಮಾಡಿ ಕಾಲಹರಣ ಮಾಡಬೇಡಿ. ವಿಚಾರವನ್ನು ತಿಳ್ಕೊಳ್ಳಿ. ಆ ರಸ್ತೆ ನಮ್ಮ ಸಾಲಿಗ್ರಾಮದ ಕೆರೆಯಂಚಲಿರುವಂಥ ರಸ್ತೆ, ಅದು ರಸ್ತೆ ಅಲ್ಲ, ಅದು ಒಂದು ಬಂಡು, ಕೆರೆಯ ಬಂಡದು. ಅದಿರುವಂಥದ್ದು 4 ಮೀಟ್ರು ಅಗಲ. ನೋಡಿ, ಅಲ್ಲಿ ನನ್ನ ಹತ್ರ ಮಾಹಿತಿ ಇದೆ. 2021ರಲ್ಲಿ ನಾನು ಕಾರ್ಯಪಾಲಕ ಅಭಿಯಂತರಿಂದ ನಾನು ತೊಗೊಂಡಿದ್ದೀನಿ. ಇದು ಯಾರು ಕೊಟ್ಟಂಥದ್ದಲ್ಲ. ಅದೇ ಏನು ರಸ್ತೆಗೆ ಸಂಬಂಧಪಟ್ಟಂಥ ಇಂಜಿನಿಯರಿಂದನೇ ನಾನು ತೊಗೊಂಡಿರೋದು. ಅದಿರೋದು 4 ಮೀಟರ್ ಅಷ್ಟೇ. ಈಗ ಆಲ್ರೆಡಿ ಅದು 8 ಮೀಟ್ರ್ ಬಂದಿದೆ. ಅದು ಯಾರ ಜಾಗ? ನಮ್ಮ ರೈತರ ಜಾಗ. ಅದು ನಮ್ಮ ರೈತರ ಜಾಗ ಒತ್ತುವರಿ ಆಗಿರುವಂಥದ್ದು. ಮುಂದಾದರೂ ಸುಳ್ಳು ಸುದ್ದಿಗಳನ್ನು ಮಾತಾಡದಂತೆ ಜನರು ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಏನೋ ಸಾಧನೆ ಮಾಡ್ತೀನಿ ಅಂತ ಆಯ್ಕೆ ಮಾಡಿ ಕಳಿಸಿದರೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ರೈತರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಿಸಿ, ಜೊತೆಗೆ
ಕೆಲಸವನ್ನು ಮಾಡಲಿಕ್ಕೆ ತಡಿತಿದ್ದಾರೆ ಅಂತ ನೀವು ಹೇಳಿದ್ರಲ್ಲ, ಆ ಕಾಮಗಾರಿ ತಡಿತಿದ್ದವ್ರು ಯಾರು ಅನ್ನೋದು ನೋಡಿ, ಇಲ್ಲೇ ಮಾಹಿತಿ ಇದೆ. ಕಾಂಗ್ರೆಸ್ನ ಕಾಂಗ್ರೆಸ್ನ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿದಿರ ಚಂದು ಅಂತೇಳಿ ನೋಡಿ, ಇಲ್ಲಿ ಹಳದಿ ಟಿ ಶರ್ಟು. ಈ ಹುಡುಗ ತಾಲೂಕ್ ಪಂಚಾಯತಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥವ್ರು, ಈಗಲೂ ಅದೇ ಪಕ್ಷದಲ್ಲಿದ್ದಾರೆ, ಚಂದು ಅಂಥೇಳಿ. ಇನ್ನೊಬ್ಬರು ಪಕ್ಕದಲ್ಲಿರೋರು ಪ್ರಭಾಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಇವರುಗಳು ಅಲ್ಲಿ ಕಾಮಗಾರಿಯನ್ನು ತಡೀತಿದ್ದಾರೆ. ಸಾಲಿಗ್ರಾಮದಲ್ಲಿ ಅಭಿವೃದ್ಧಿಯಾಗಿ ಮಾಡಬೇಕಾಗಿರೋಂಥ ರಸ್ತೆ ಕಾಮಗಾರಿಯನ್ನು ತಡೀತಾ ಇರೋರು ಇವರು. ಇದನ್ನು ಬಿಟ್ಟು ಸುಮ್ಮನೆ ಜನಗಳಿಗೆ ಅನುಕಂಪ ಗಿಡ್ಸೋಕ್ಕೆ ರವಿಶಂಕರ್ ಏನೋ ಕೆಲಸ ಮಾಡ್ತಿದ್ರು, ಇದನ್ನು ಸುಮ್ಮನೆ ಸಾರಾ ಮಹೇಶ್ ಅವ್ರ ಕಡೆಯವರು ತಡೀತಿದ್ದಾರೆ ಅಂತ ಸುಮ್ಮನೆ ಅಪಪ್ರಚಾರ ಮಾಡಲಿಕ್ಕೋಸ್ಕರ ನೀವು ಹಿಂದ್ಗಡೆಯಿಂದ ನಿಮ್ಮ ಕಡೆಯವ್ರನ್ನೇ ಚೂ ಬಿಟ್ಟು ಕಾಮಗಾರಿಗಳನ್ನ ತಡಿಸಿ ಇಲ್ದವ್ರ ಮೇಲೆಲ್ಲ ಆಪಾದನೆ ಹೊರಿಸೋದನ್ನ ಬಿಟ್ಟು ನಮ್ಮಂಥ ಜಾಗವನ್ನು ಕಳ್ಕೊಂಡಿರೋಂಥ ರೈತರಿಗೆ ಪರಿಹಾರವನ್ನು ಕೊಡಿಸಿ, ನಮ್ಮ ಈ ಟೆಂಪೋ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಪಾಪ ಭಾರಿ ಬೇಕಾದಷ್ಟು ತಾಲಿ ವಾಳೆಗಳನ್ನ ಮಾರ್ಕೊಂಡು ವೆಹಿಕಲ್ಗಳನ್ನ ತೊಗೊಂಡಿದ್ದಾರೆ. ಅವ್ರುಗಳನ್ನ ಸ್ಥಳಾಂತರ ಮಾಡಿದ್ರೆ ಅವ್ರಿಗೆಲ್ಲೂ ಜಾಗ ಇಲ್ಲ. ಹಾಗಾಗಿ ಅವ್ರಿಗೆ ಸೂಕ್ತವಾದಂಥ ಸ್ಥಳವನ್ನು ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಟ್ಟು ನಮ್ಮ VSS ಕಟ್ಟಡಕ್ಕೆ ಸೂಕ್ತ ಪರಿಹಾರವನ್ನು ಕೊಟ್ಟು ನೀವು ಈ ಜನಸೇವೆಯನ್ನು ಮಾಡಿ ಅಂತ ಹೇಳ್ತಾ, ಸಾರಾ ಮಹೇಶ್ ಅವರ ಅಧಿಕಾರದಲ್ಲಿದ್ದಾಗ ಮಹಾವೀರ ರಸ್ತೆ, ಸಾಲಿಗ್ರಾಮ ಮಹಾವೀರ ರಸ್ತೆ ಏನು ಅಗಲೀಕರಣ ಮಾಡಿದ್ರು, ಅಗಲೀಕರಣ ಮಾಡಬೇಕಾದ್ರೆ ಪ್ರತಿ ಒಬ್ಬರಿಗೂ ಸಹ ಲಕ್ಷ ಗಟ್ಟಲೆ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಮನದಲ್ಲಿ ನೆನಪಲ್ಲಿ ಇಟ್ಟುಕೊಂಡು ಇವತ್ತು ಏನು ಈ ಜಲ್ಸೂರು ರಸ್ತೆ ಹೋಗ್ತಿದೆ, ಇನ್ನು ಅರ್ಧ ಕಿಲೋಮೀಟ್ರ್ ಏನು ಬಾಕಿ ಇದೆ, ಆ ಬಾಕಿ ಇದ್ದಂಥ ಯಾರು ಸಂಬಂಧಪಟ್ಟಂಥವ್ರಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ಈ ಕಾರ್ಯಕ್ರಮವನ್ನು, ಆ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಾ, ಈ ಥರ ಸುಳ್ಳು ಮಾಹಿತಿಗಳನ್ನ ವಿಧಾನಸೌಧದಲ್ಲಿ ತಾವು ಕೊಡಬೇಡಿ, ಮುಂದಾರು ಎಚ್ಚರಿಕೆಯಿಂದಿರಿ. ನಿಮಗೆ ಅವಕಾಶ ಅಲ್ಲಿ ಮಾತಾಡಲಿಕ್ಕೆ ಏನು ಆಡಳಿತ ಪಕ್ಷದಲ್ಲಿದ್ದೀರಿ ಅಂತ ಹೇಳಿ ನಿಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲಾ ಪಂಚಾಯತ್ಲಿ ನೀವು ಮಾತಾಡಿರೋದನ್ನು ನಾವು ನೋಡಿದ್ದೀವಿ. ನೀವು ವರ್ಷದಲ್ಲಿ ಒಂದು ಸಾರಿನೂ ನೀವು ಅಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನೀವು ಮಾತಾಡಿಲ್ಲ. ನೀವು ಹೋಗಲ್ಲಿ ಮಾತಾಡಲಿಕ್ಕೆ ನೀವು ಹೋಗಿ ನಿಮ್ಮ ತಂದೆಯವ್ರ ಹತ್ರ ಪಾಠ ಕಲ್ತ್ಕೊಂಡ್ಬರ್ಬೇಕು. ನಿಮ್ಮ ಸ್ವಬದ್ಧಿಯಿಂದ ನಿಮ್ಗೇನು ಮಾತಾಡೋಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ಹೋಗಿ ಸುಮ್ಮನೆ ಇಲ್ಲೂ ಸಲ್ಲದ ನೀವು ವಿಧಾನಸೌಧದಲ್ಲಿ ಹೋಗಿ ಆಪಾದನೆಗಳನ್ನ ಮಾಡಬೇಡಿ ಮಾನ್ಯ ರವಿಶಂಕರ್ ಅವರೇ ಅಂತ ಹೇಳ್ತಾ, ನಾನು ನಮ್ಮ ಪತ್ರಿಕಾ ಎಲ್ಲ ಹಿರಿಯವರಲ್ಲಿ ಮನವಿ ಮಾಡ್ಕೊತೀನಿ, ದಯಮಾಡಿ ತಮ್ಮ ಮನದಲ್ಲಿರಲಿ. ಇದು ಈ ವಿಷಯ ಇಲ್ಲಿ ಮಾತ್ರ ಸೀಮಿತವಾಗೋದು ಬೇಡ. ಯಾಕಂತ ಹೇಳಿದ್ರೆ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಏನು ಉದ್ದೇಶದಿಂದ ಯಾರೋ ತಡೀತಿದ್ದಾರೆ ಅಂತ ಹೇಳಿ ಮಾತಾಡಿರೋದು ತಾವು ದಯಮಾಡಿ ನೋಡಿ. ಇದು ಉದ್ದೇಶ ಈ ಕಾಂಗ್ರೆಸ್ನವರೇ ತಡೀತಾ ಇರೋದ್ರಿಂದ ಇದು ಸ್ಪೀಕರ್ ಅವ್ರ ಗಮನಕ್ಕೂ ಮುಟ್ಟಬೇಕು. ಆ ರೀತಿ ತಾವು ದಯಮಾಡಿ ಇದನ್ನು ತಿಳಿಸ್ಬೇಕು ಅಂತ ಹೇಳ್ತಾ, ತಮ್ಮ ಮಾತಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ವಂದಿಸ್ತೀನಿ.